ಮೋದಿ ಬಜೆಟ್ ಬಗ್ಗೆ ಮಧ್ಯಮ ವರ್ಗಕ್ಕೆ ರಿಲೀಫ್ ಸಿಕ್ಕಿದೆ ಅನ್ನುವಾಗಲೇ ವಿಪಕ್ಷಗಳು ಮುಗಿಬಿದ್ದಿವೆ. ಇದು ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಂಡಿಸಿರುವಂತಹ ಬಜೆಟ್ ಅಂತ ವಿಶ್ಲೇಷಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣು, ಐಟಿ ಸ್ಲ್ಯಾಬ್ ಬದಲು. ಕೇಂದ್ರ ಬಜೆಟ್ ಎಲೆಕ್ಷನ್ ಬಜೆಟ್ ಎಂದು ವಿಪಕ್ಷ ಗರಂ. ಬಿಹಾರ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್, ಅದಕ್ಕೆ ನಾವು ಕೊಟ್ಟಿರೋದು ಖಾಲಿ ಚೆಂಬು. ನಿನ್ನೆ ಮಂಡನೆಯಾಗಿರುವ ಮೋದಿ ಸರ್ಕಾರದ ಬಜೆಟ್ ಮಧ್ಯಮ ವರ್ಗಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ಇದೊಂದು ಎಲೆಕ್ಷನ್ ಬಜೆಟ್ ಅಂತ ವಿಪಕ್ಷಗಳು ವಾಗ್ದಾಳಿ ನಡೆಸ್ತಿವೆ. ಯಾಕಂದ್ರೆ ಇನ್ನೆರಡು ದಿನದಲ್ಲಿ ದೆಹಲಿ ಚುನಾವಣೆ ಬರಲಿದೆ. ಹೀಗಾಗಿ ಐಟಿ ಸ್ಲ್ಯಾಬ್ ಬದಲಿಸಿ ದೊಡ್ಡ ವಿನಾಯಿತಿ ನೀಡಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿವೆ. ತೆರಿಗೆ ಹೊರೆ ಇಳಿಸಿ ದೆಹಲಿ ಮತಬುಟ್ಟಿಗೆ ಮೋದಿ ಗಾಳ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಹುತೇಕ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಜನರೇ ಹೆಚ್ಚಿದ್ದಾರೆ. ಹೀಗಾಗಿ ಐಟಿ ಸ್ಲ್ಯಾಬ್ ಬದಲಿಸಿ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿರುವುದು ದೆಹಲಿ ಚುನಾವಣೆಯನ್ನ ಗುರಿಯಾಗಿಸಿ ಅಂತ ಹೇಳಲಾಗ್ತಿದೆ. ದೆಹಲಿಯ ಒಟ್ಟು ಜನಸಂಖ್ಯೆಯಲ್ಲಿ 45% ಮಂದಿ ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಸದ್ಯ ತೆರಿಗೆ ಹೊರೆ ಇಳಿಸಿರುವುದು ಮತವಾಗಿ ಬದಲಾಗುವ ನಿರೀಕ್ಷೆಯನ್ನ ಬಿಜೆಪಿ ಇಟ್ಟುಕೊಂಡಿದೆ. ಬಿಹಾರಕ್ಕೆ ಬಂಪರ್, ಕರ್ನಾಟಕಕ್ಕೆ ಚೊಂಬು ಎಂದ ಸಿದ್ದು. ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆ ಇದೇ ವರ್ಷ ಬರಲಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಪಾಲುದಾರ. ಹೀಗಾಗಿ ಬಿಹಾರ ರಾಜ್ಯಕ್ಕೂ ಭರ್ಜರಿಯಾಗಿ ಉಡುಗೊರೆ ಕೊಟ್ಟಿದ್ದಾರೆ. ಐಐಟಿ ಪಾಟ್ನಾ ಸೇರಿದಂತೆ 5 ಐಐಟಿ ಅಭಿವೃದ್ಧಿಗಳಿಗೆ ಅನುದಾನ ಮೀಸಲಿರಿಸಲಾಗಿದೆ. ಅಲ್ಲದೆ ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಮಾಡಲಾಗಿದೆ. ಬಿಹಾರದ 500 ಹೆಕ್ಟೇರ್ ಜಮೀನಿಗೆ ನೀರಾವರಿ ಯೋಜನೆಗಳ ಅಭಿವೃದ್ಧಿ ಮಾಡ್ತೀವಿ ಎಂದಿದ್ದಾರೆ. ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಕಮಲದ ಹೂವಿನ ಬೀಜಗಳ ಉತ್ಪಾದನೆ ಸುಧಾರಿಸಲು ಬಿಹಾರದಲ್ಲಿ ಮಖಾನ ಮಂಡಳಿ ಸ್ಥಾಪನೆ. ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ವಿಲ್ ಬಿ ಫೆಸಿಲಿಟೇಟೆಡ್ ಇನ್ ಬಿಹಾರ್ ಟು ಮೀಟ್ ದ ಫ್ಯೂಚರ್ ನೀಡ್ಸ್ ಆಫ್ ದ ಸ್ಟೇಟ್. These will be in addition to the expansion of the capacity of Patna airport. ಇದೇ ಕಾರಣಕ್ಕೆ ಇದು ಬಿಹಾರ ಸರ್ಕಾರದ ಬಜೆಟ್ಟಾ, ಕೇಂದ್ರ ಸರ್ಕಾರದ ಬಜೆಟ್ಟಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ. ಬಿಹಾರಕ್ಕೆ ಬಂಪರ್, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಬಜೆಟ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಇಷ್ಟೊಂದು ನಿರಾಸೆ ಮಾಡ್ತಾರೆ ಅಂದುಕೊಂಡಿರಲಿಲ್ಲ ಅಂತ ಗರಂ ಆಗಿದ್ದಾರೆ. ಬಿಹಾರ ಮತ್ತು ಆಂಧ್ರ ಪ್ರದೇಶ ಅವರ ಸಮ್ಮಿಶ್ರ ಸರ್ಕಾರ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿ ಬಿಹಾರ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್. ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂಪಿಗಳೇ ಹೇಳಬೇಕು, ನಿಮ್ಮ ರಾಜ್ಯಕ್ಕೆ ಏನು ಕೊಡುಗೆ ತಂದಿದ್ದೀರಿ, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತೇಳಿ ಎಂಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರಿಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಏನು ಲಾಭ ಇದೆ ಅಂತ ಅವರೇ ಹೇಳಬೇಕು ನಮಗೆ. ಸೊ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿರಲಿಲ್ಲ. ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ. ಇನ್ನು ಸಚಿವರಾದ ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಕೂಡ ಕೇಂದ್ರ ಬಜೆಟ್ ವಿರುದ್ಧ ಕಿಡಿಕಾರಿದ್ದಾರೆ. ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನೋ ಇದು, ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್. ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ, ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ವಿಪಕ್ಷ ನಾಯಕರಾದ ಅಶೋಕ್ ಛಲವಾದಿ, ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿಗೆ 65,000 ಕೋಟಿ ಕೊಡಬೇಕಂತೆ. ಆಮೇಲೆ ನೀರಾವರಿಗೆ
80,000 ಕೋಟಿ ಏನೋ ಕೇಳಿದ್ದಾರೆ ಇವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮನಮೋಹನ್ ಸಿಂಗ್ ಅವರು ಇದ್ರಲ್ಲಪ್ಪ, ನಿಮ್ಮದೇ ಸರ್ಕಾರ, ಅವಾಗ ಎಷ್ಟು ಕೊಡಿಸಿದ್ಯಪ್ಪ ಬೆಂಗಳೂರಿಗೆ? ಬಡ್ಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ 7,564 ಕೋಟಿ ಅನುದಾನ. ಮೋದಿ ಬಜೆಟ್ ಸಮರ್ಥಿಸಿಕೊಂಡ ಕೇಂದ್ರ ಸಚಿವ ಸೋಮಣ್ಣ. ಇನ್ನು ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಒಟ್ಟು 7,564 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಹೋದ ವರ್ಷ ನಮ್ಮ ರೈಲ್ವೆ ಬಡ್ಜೆಟ್ ಕರ್ನಾಟಕಕ್ಕೆ 7,559 ಕೋಟಿ ಕೊಟ್ಟಿದ್ರು. ಈ ಬಾರಿ 7,564 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ಸಬರ್ಬನ್ ರೈಲ್ವೆಗೆ ಹೋದ ಸಾರಿ 350 ಕೋಟಿ ರೂಪಾಯಿ ಕೊಟ್ಟು ಮೀಸಲಾಗಿ ಇಟ್ಟಿದ್ರು, ಅದು ಖರ್ಚು ಮಾಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ 350 ಕೋಟಿ ರೂಪಾಯಿಗಳನ್ನು ಅದಕ್ಕೆ ನೀಡಲಾಗಿದೆ. ಕೇಂದ್ರ ಸಚಿವರು ಏನೇ ಹೇಳಿದ್ರು ಈ ಬಜೆಟ್ ಎಲೆಕ್ಷನ್ ಬಜೆಟ್ ಅನ್ನೋ ಅಪವಾದ ಮಾತ್ರ ಸದ್ಯಕ್ಕೆ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, TV9.